ಸೆಟ್ಲ್ ಅಂತೂ ಆಗ್ಬಿಡ್ತಾರೆ, ಅಷ್ಟೇ ಜೀವನ ಅನ್ಕೊಂಡ್ಬಿಡ್ತಾರೆ. 60 ವರ್ಷ ತನಕ ಒಂದೇ ಕೆಲಸ ಮಾಡ್ತಾರೆ, 60 ವರ್ಷ ಆದ್ಮೇಲೆ ರಿಟೈರ್ಮೆಂಟ್ ದುಡ್ಡು ತಗೊಂಡು ಆರಾಮಾಗಿ ಇರೋಣ ಅನ್ನುವಂಥ ಒಂದು ಜೀವನವನ್ನ ಮಾಡ್ತಾರೆ. ಇಂಥ ಜೀವನ ಮಾಡಬೇಕು ಅಂತ ಮಕ್ಕಳನ್ನ ಸಾಕ್ತಿದ್ದೀರಾ? ಇಲ್ಲ ನಿಮ್ಮ ಮಕ್ಕಳು ಸಾಧನೆ ಮಾಡಬೇಕು ಅಂತ ನಿಮ್ಮ ಮಕ್ಕಳನ್ನ ಸಾಕ್ತಿದ್ದೀರಾ? ಮಕ್ಕಳು ಸಾಧನೆ ಮಾಡ್ಬೇಕಲ್ವಾ? ಎಲ್ಲ ಮಕ್ಕಳ ಹಾಗೆ ಓದ್ಕೋಬೇಕು, ಬೆಳಿಬೇಕು, ಏನೋ ಒಂದು ಕೆಲಸ ತಗೋಬೇಕು, ಸಂಬಳ ತಗೋಬೇಕು ಅನ್ನುವಂಥದ್ದು ಏನು ಮಾಡದೇ ಇದ್ರು ಕೂಡ ಹೆಂಗಾದ್ರೂ ಒಂದು ಹುಡುಗ ಅದನ್ನ ಮಾಡ್ಕೊಂತಾನೆ. ಅದಕ್ಕೆ ಪೇರೆಂಟ್ಸ್ ಒಂದು ಅವಶ್ಯಕತೆ ಇಲ್ಲ, ಗುರುಗಳ ಅವಶ್ಯಕತೆನೂ ಇಲ್ಲ. ಯಾವ ಹುಡುಗ ಇವತ್ತು 30-40% 50% ತೆಗಿತಿದ್ದಾನೋ ಅವನನ್ನ 50% ತೆಗಿಯೋ ಹುಡುಗನ 90-80% ತೆಗಿಯೋ ಹುಡುಗನನ್ನಾಗಿ ಮಾಡುವಂಥದ್ದು ಗುರುಗಳ ಒಂದು ಜವಾಬ್ದಾರಿ. ಒಬ್ಬ ಆವರೇಜ್ ಆಗ್ಬಹುದಾಗಿರುವಂಥ ಹುಡುಗನನ್ನ ಒಬ್ಬ ದೊಡ್ಡ ಮೇಧಾವಿಯನ್ನಾಗಿ, ಒಬ್ಬ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುವಂಥದ್ದು ಪೇರೆಂಟ್ನ ಜವಾಬ್ದಾರಿ ಕೂಡ. ಥಾಮಸ್ ಅಲ್ವಾ ಎಡಿಸನ್ ಅವರು ಸಣ್ಣವರಿದ್ದಾಗ ಒಂದು ಲೆಟರ್ನ ತಗೊಂಡು ತನ್ನ ತಾಯಿ ಹತ್ರ ತಂದು ಕೊಡ್ತಾರೆ. ನಮ್ಮ ಕ್ಲಾಸ್ ಟೀಚರ್ ಇದನ್ನ ನಿಮಗೆ ಕೊಡಕ್ಕೆ ಹೇಳಿದ್ರು ಅಂತ. ಆ ಲೆಟರ್ನ ಅವ್ರ ತಾಯಿ ಹೀಗೆ ಓದ್ತಾರೆ. ಓದ್ತಾ ಅವ್ರ ಕಣ್ಣಲ್ಲಿ ಗಳಗಳಗಳ ಅಂತ ನೀರು. ಯಾಕಮ್ಮ ಅಳ್ತಿದ್ಯಾ ಅಂತ ಕೇಳಿದಾಗ ಅವ್ರ ತಾಯಿ ಆ ಲೆಟರ್ನ ಓದಿ ಹೇಳ್ತಾರೆ, ಈ ಲೆಟರಲ್ಲಿ ನಿಮ್ಮ ಟೀಚರ್ ಬರೆದಿದ್ದಾರೆ, ನಿಮ್ಮ ಮಗ ಒಬ್ಬ ಜೀನಿಯಸ್, ನಿಮ್ಮ ಮಗ ಅತಿ ಬುದ್ಧಿವಂತ, ಇಲ್ಲಿರುವಂಥ ಮಕ್ಕಳಿಗಿಂತ ಎಲ್ಲರಿಗಿಂತ ಅವ್ನು ತುಂಬ ಬುದ್ಧಿವಂತ ಇದ್ದಾನೆ. ಸೊ ಅಂಥ ಹುಡುಗನಿಗೆ ಈ ಶಾಲೆ ಅವಶ್ಯಕತೆ ಇಲ್ಲ. ಅವನಿಗೆ ಟ್ರೈನ್ ಮಾಡುವಂಥ, ಅವನಿಗೆ ಪಾಠ ಮಾಡುವಂಥ ದೊಡ್ಡ ದೊಡ್ಡ ಟೀಚರ್ಸ್ ನಮ್ಮ ಹತ್ರ ಇಲ್ಲ. ಇವಳನ್ನ ಇನ್ನೂ ಒಳ್ಳೆ ಶಾಲೆಗೆ ಸೇರಿಸಿ, ಇಲ್ಲ ಅಂದರೆ ಇನ್ಮೇಲೆ ನೀವೇ ಪಾಠ ಮಾಡಿ ಅಂತ ಇದ್ರಲ್ಲಿ ಬರ್ದಿದ್ದಾರಪ್ಪ ಅಂತ ಹೇಳ್ತಾರೆ. ಅವತ್ತಿನಿಂದ ಥಾಮಸ್ ಅಲ್ವಾ ಎಡಿಸನ್ ಅವ್ರಿಗೆ ಅವ್ರ ತಾಯಿನೇ ಪಾಠ ಮಾಡ್ತಾರೆ. ಒಂದಷ್ಟು ವರ್ಷಗಳು ಕಲಿಯುತ್ತೆ. ಥಾಮಸ್ ಅಲ್ವಾ ಎಡಿಸನ್ ಅವರು ಈ ಜಗತ್ತಲ್ಲೇ ದೊಡ್ಡ ಸೈಂಟಿಸ್ಟ್ ಆಗ್ತಾರೆ, 100 ಆವಿಷ್ಕಾರಗಳನ್ನು ಮಾಡ್ತಾರೆ. ಅವ್ರ ತಾಯಿ ಒಂದು ದಿವಸ ತೀರ್ಕೋತಾರೆ. ಅವ್ರ ತಾಯಿ ತೀರ್ಕೊಂಡ್ಮೇಲೆ ಅವ್ರ ತಾಯಿ ಒಂದು ಪೆಟ್ಟಿಗೆಯನ್ನು ತೆಗೆದು ಆ ವ್ಯಕ್ತಿ ಓದ್ಬೇಕಾದ್ರೆ ಅವ್ರಿಗೆ ಒಂದು ಹಳೆಯ ಲೆಟರ್ ಸಿಗುತ್ತೆ. ಆ ಲೆಟರ್ನ ಓದ್ತಾ ಥಾಮಸ್ ಅಲ್ವಾ ಎಡಿಸನ್ ಅವ್ರ ಕಣ್ಣಲ್ಲಿ ಗಳಗಳಗಳ ಅಂತ ನೀರು ಬರುತ್ತೆ. ಆ ಲೆಟರಲ್ಲಿ ಬರ್ದಿರುತ್ತೆ, ನಿಮ್ಮ ಮಗ ಒಬ್ಬ ಶತದಡ್ಡ, ಅಂಥ ಮಕ್ಳಿಗೆ ನಮ್ಮ ಶಾಲೆಯಲ್ಲಿ ಜಾಗ ಇಲ್ಲ, ಅವನಿಗೆ ಎಷ್ಟು ಪಾಠ ಮಾಡಿದ್ರು ಅವ್ನು ತಲೆಗೆ ಹೋಗ್ತಿಲ್ಲ, ದಯವಿಟ್ಟು ಅವ್ನಿಗೆ ನಾಳೆಯಿಂದ ಸ್ಕೂಲಿಗೆ ಕಳಿಸ್ಬಿಡಿ, ನೀವೇ ಅವನಿಗೆ ಪಾಠ ಮಾಡ್ಕೊಡಿ ಅಂತ ಬರೆದಿರ್ತಾರೆ. ಒಬ್ಬ ಶತದಡ್ಡ ಅಂತ ಶಾಲೆಯಿಂದ ಹೊರಗಾದಂಥ ಮಗುವನ್ನ ಜಗತ್ತಿನ ಒಬ್ಬ ಶ್ರೇಷ್ಠ ವಿಜ್ಞಾನಿಯನ್ನಾಗಿ ಮಾಡುವಂತಹ ತಾಕತ್ತು ಪೇರೆಂಟ್ಸ್ ಅಲ್ಲಿರುತ್ತೆ, ತಂದೆ ತಾಯಿಯಲ್ಲಿರುತ್ತೆ. ಒಬ್ಬ ಹುಡುಗನನ್ನ ಶಾಲೆಗೆ ಸೇರಿಸಿದ್ವಿ, ಫೀಸ್ ಕಟ್ಟಿದ್ವಿ, ಅವ್ನು ಹೋಮ್ವರ್ಕ್ ಮಾಡ್ಕೊತಿದ್ದಾನೆ, ಬರ್ಕೋತಿದ್ದಾನೆ, ಶಾಲೆಗೆ ಹೋಗ್ತಾನೆ, ಬರ್ತಾನೆ, ಇಷ್ಟೇ ಅಲ್ಲ ನಿಮ್ಮ ಕೆಲಸ. ಒಬ್ಬ ತಂದೆ ತಾಯಿಯ ಕೆಲಸ ಇಷ್ಟೇ ಅಲ್ಲ. ಸ್ಕೂಲಿಗೆ ಬಿಟ್ವಿ, ಕರ್ಕೊಬಂದ್ವಿ, ಇಷ್ಟೇ ಅಲ್ಲ. ನೀವು ಅವರ ಮೊದಲ ಗುರುಗಳು. ತಂದೆ ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ ಸುಮ್ಮನೆ ಹೇಳಿಲ್ಲ. ಅವ್ರು ಇಲ್ಲಿ ಇರೋದು 8 ಗಂಟೆ, ಮನೆಯಲ್ಲಿ ಇರೋದು ಮಿಕ್ಕಿರೋ ಅಂತ 12 ಗಂಟೆ. ಸೊ ನೀವು ಮನೆಯಲ್ಲಿ ಅವ್ರ ತಲೆಯಲ್ಲಿ ಏನಾಗ್ತೀರಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಬರೀ ಬಿಗ್ ಬಾಸ್ ನೋಡ್ಕೊಂಡು, ಧಾರಾವಾಹಿಗಳನ್ನ ನೋಡ್ಕೊಂಡು, ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡಿದ್ರೆ ಅವರು ಕೂಡ ನಾಳೆ ಬಿಗ್ ಬಾಸ್ ಅಲ್ಲಿ ಹೆಂಗ್ ಜಗಳ ಆಡ್ತಾರಲ್ಲ ಹಂಗೆ ನಿಮ್ಮ ಜೊತೆನೋ ಜಗಳ ಆಡ್ತಾರೆ. ಅವರು ಕೂಡ ಅದೇ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಸೊ ಮನೆಗೆ ಮಕ್ಕಳು ಬಂದಾಗ ಅವ್ರ ಜೊತೆ ಈ ಥರದ ಕಥೆಗಳನ್ನ ಹೇಳಿ, ಈ ಥರದ ಒಂದು ಅವರ ಮೋಟಿವೇಶನ್ ತುಂಬಿ, ಈ ಥರದ ಒಂದು ವ್ಯಕ್ತಿತ್ವವನ್ನ ಒಂದೇ ದಿವಸಕ್ಕಾಗಲ್ಲ ಇವೆಲ್ಲ.